ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು 8 ಗಂಟೆ ಆಗಿದೆ. ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ, ಎದ್ದಿದ್ದಾಳೆ. ಸೊ ಅವಳಿಗೆ ಫೀಡಿಂಗ್ ಆಗಿದೆ. ಈಗ ನನಗೊಂದು ಸ್ವಲ್ಪ ಟೈಮ್ ಇದೆ, ನಾನು ಅಷ್ಟರಲ್ಲಿ ಫ್ರೆಶ್ ಆಗಿ ಬರ್ತೀನಿ. ನನ್ನ ಮಗ ಅವಳ ತಂಗಿ ಜೊತೆ ಆಟ ಆಡ್ತಾ ಇದ್ದಾನೆ. ಇಲ್ಲಿ ನಮ್ಮನೆಯವ್ರು ಕುಕ್ಕಿಂಗ್ ಮಾಡ್ತಾವ್ರೆ. ನಮ್ಮನೆಯವ್ರು ಕುಕ್ಕಿಂಗ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀಯ ರಚ್ಚು? ತುಪ್ಪದ ಹೀರೆಕಾಯಿ ಪಲ್ಯ. ಓಹೋ, ನಮ್ಮನೆಯಲ್ಲಿ ನ್ಯೂ ಇಯರ್ ಸ್ಪೆಷಲ್ ಅಂತ ಚಪಾತಿ, ನಮ್ಮ ರಚ್ಚು ಮಾಡ್ತಿರೋಂತಹ ತುಪ್ಪದ ಹೀರೆಕಾಯಿ ಪಲ್ಯ. ಏನೇನು ಹಾಕ್ತಿದ್ಯಾ? ರೆಸಿಪಿ ಸ್ವಲ್ಪ ಶೇರ್ ಮಾಡ್ತೀಯಾ? ಓಕೆ, ಎಣ್ಣೆ, ಕರಿಬೇವು, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿದ್ದಾರೆ. ಅಲ್ಲಿ ತುಪ್ಪದ ಹೀರೆಕಾಯಿ ಎಲ್ಲ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಾರೆ. ಮತ್ತು ಟೊಮೊಟೊ, ಈರುಳ್ಳಿ, ಟೊಮೊಟೊ ಮೇಲೆ ಅರಿಶಿನ ಹಾಕಿದ್ದಾರೆ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಏನು ಹಾಕ್ತೀರಿ? ಈರುಳ್ಳಿ ಹಾಕ್ತಿದ್ದಾರೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ತಂಗಿಗೆ ದೃಷ್ಟಿ ತೆಗಿತಿದ್ರಿ? ಅಚ್ಚೋ ನನ್ನ ಮುದ್ದು ಬಂಗಾರಿ. ಟೊಮೊಟೊ ಹಾಕ್ತಾ ಇದ್ದಾರೆ. ಎಷ್ಟೊತ್ತು ಫ್ರೈ ಆಗಬೇಕು? 5 ನಿಮಿಷ. ಆಮೇಲೆ ಖಾರದ ಪುಡಿ ಇದೆಲ್ಲ ಹಾಕಿ ಫ್ರೈ ಮಾಡಿಕೊಂಡು, ನಮ್ಮ ಮನೆಯವ್ರಿಗೆ ಮೆಣಸಿನ್ಕಾಯಿ ನಡೆಯಲ್ವಲ್ಲ, ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಹಾಕಿ ಸ್ವಲ್ಪ ಉಪ್ಪು. ಎಷ್ಟು ಹಾಕಿದ್ರಿ? ಓಪನ್ ದ ಬಾಟಲ್ ತಗು 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 ತಗು. ಜೋಶಲ್ಲಿದೆ. ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿರುತ್ತೆ? ಇವತ್ತಿದೆಯಾ ಇಲ್ವಾ? ಹೋಗ್ಲಿ, ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಹೇಗಿಪ್ಪ? ಓಕೆ, ಇವಾಗ ತುಪ್ಪದ ಹೀರೆಕಾಯಿ ಹಾಕ್ತಾ ಇದ್ದಾರೆ. ತುಪ್ಪದ ಹೀರೆಕಾಯಿ ಮಾಡೋದೇ ರೆಸಲ್ಯೂಷನ್. ಅಮ್ಮ ಹೌದು. ಅಲ್ಲ, ಅಕ್ಕ ಅಮ್ಮ ಅಲ್ಲಿ ಬಿಗ್ ಬಾಸ್ ನೋಡೋದ್ರಲ್ಲಿ, ಮೊಮ್ಮಗಳು ನೋಡ್ಕೊಳ್ಳೋದ್ರಲ್ಲಿ ಬಿಸಿ. ಈಗ ನೆಕ್ಸ್ಟ್ ಏನು ಹಾಕ್ತೀರಿ? ಅಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಮಾಡ್ಕೊಂಡಿಲ್ವಾ? ಇಲ್ಲ ನೋಡಿ, ಅದಿಲ್ಲ ಅಂದ್ರೆ ಚೆನ್ನಾಗಿರಲ್ವಾ? ನಮಗೆ ಚೆನ್ನಾಗಿ ಬರುತ್ತಲ್ಲ. ಓಕೆ, ಈಗೇನು ಹಾಕಿದ್ರಿ? ಶೇರ್? ಮಸಾಲೆ. ಯಾವ ಮಸಾಲೆ? ಗರಂ ಮಸಾಲೆ. ಯಾವ ಮಸಾಲೆ? ಚಿಕನ್ ಮಸಾಲ. ಫೈನಲ್ ಟಚ್ ಮುಗೀತಾ? ನೆಕ್ಸ್ಟ್ ಏನು ಹಾಕ್ತೀರಿ? ಫೈನಲ್ ಆಗಿ ಮುಗೀತು. ಇದು ಕೊತ್ತಂಬರಿ ಸೊಪ್ಪು ಹಾಕಿ ಅಷ್ಟೇ. ಗುಡ್. ಕೀಪ್ ಇಟ್ ಅಪ್. ಹೇಗಿದೆ ರಚ್ಚು ಚಪಾತಿ ಪಲ್ಯ? ಸೂಪರಾ? ಕೊಟ್ಟಲ್ಲ. ಬಾಯ್ ಬಂಗಾರಿ. ಬಾಯ್. ಈಗ ಎಲ್ಲ ಕೆಲಸ ಆಗಿದೆ. ಅವರು ಡ್ಯೂಟಿಗೆ ಹೋದರು.
ನಾನು ಪಾಪುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸ್ಬಿಟ್ಟು ಈಗ ನಾನೀಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಈಗ ತಿಂಡಿ ತಿನ್ನೋಣ ಬನ್ನಿ. ಪಲ್ಯ ಇದೆ, ಚಪಾತಿ, ಬನ್ನಿ ಊಟ ಮಾಡೋಣ. ಈಗ ಬಿಸಿನೀರು ಕುಡಿತಾ ಇದ್ದೀನಿ ನಾನು. ಬಿಸಿನೀರು ಕೂಡ ಕಾಯಿಸಿದ್ದಾರೆ ಅಮ್ಮ, ಬಾಟ್ಲಲ್ಲಿ ಕೂಡ ಒಂದು ಬಾಟ್ಲಲ್ಲಿ ಹಾಕಿದ್ದಾರೆ. ಈಗ ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಬನ್ನಿ. ಈಗ ತಿಂಡಿ ಹಾಕ್ಕೊಂಡು ಬಂದಿದ್ದೀನಿ. ತಿಂಡಿಲಿ ಪಲ್ಯಕ್ಕೆ ತುಪ್ಪ, ಹಾಗೆ ಚಪಾತಿ 2 ಚಪಾತಿ ತೊಗೊಂಡಿದ್ದೀನಿ. ಹಾಗೆ ಇದು ಉಂಡೆ, ಅಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಉಂಡೆ ಮಾಡಿದ್ದಾರೆ. ಇದ್ರ ರೆಸಿಪಿ ಬೇಕು ಅಂತಂದರೆ ನಂಗೆ ಕಮೆಂಟ್ ಮಾಡಿ, ನಾನು ಅಮ್ಮಂಗೆ ಹೇಳಿ ಮಾಡುವಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ಈಗ ಬನ್ನಿ ಊಟ ಮಾಡೋಣ. ಈಗ ಟಿಫನ್ ತಿಂತಿದ್ದೀನಿ. ಟೈಮ್ ಈಗ ಎಷ್ಟು ಅಂತಂದರೆ 11:20 ಆಗಿದೆ. ಯಾಕೆ ಅಂತಂದರೆ ನನ್ನ ಮಗಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಬೆಳಗ್ಗೆ ಹಾಲು ಕುಡ್ದಿರ್ತೀನಿ, ಬ್ರೆಡ್ ತಿಂದಿರ್ತೀನಿ, ಸೊ ಸ್ವಲ್ಪ ಎನರ್ಜಿ ಇರುತ್ತೆ. ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ. ಲಚ್ಚು ಮಾಡಿದ ಪಲ್ಯ ಹೇಗಿದೆ ಅಂತ ನೋಡೋಣ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಪಲ್ಯಕ್ಕೆ. ರಚ್ಚು ಆವಾಗ ನಂಗೆ ಟೇಸ್ಟ್ ಮಾಡಿಸ್ದ ಹೇಗಿದೆ ಪಲ್ಯ ನೋಡು ಅಂತ. ಸ್ವಲ್ಪ ಖಾರ ಅನ್ನಿಸ್ತು, ಸೊ ಹಾಗಾಗಿ ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರ್. ಏನಂದರೆ ಸ್ವಲ್ಪ ಖಾರ ಅನ್ನಿಸ್ತಿದೆ ಅಷ್ಟೇ. ಖಾರ ನೋಡಿ ಹಾಕ್ಕೊಳ್ಳಿ. ತುಂಬ ಸಿಂಪಲ್ ರೆಸಿಪಿ. ಹೀರೆಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ತುಂಬ ದೊಡ್ಡದಾಗಿ ಹೆಚ್ಚಿದ್ರೆ ನಂಗೆ ಅಷ್ಟು ಹೀರೆಕಾಯಿ ಇಷ್ಟ ಆಗಲ್ಲ. ಬಟ್ ರಚ್ಚು ಚೆನ್ನಾಗಿ ಮಾಡಿದ್ದಾನೆ, ನಂಗೆ ಇಷ್ಟ ಆಯಿತು. ಚಪಾತಿಗೆ ಒಳ್ಳೆಯ ಕಾಂಬಿನೇಷನ್. ಇದು 15 days ಒಂದ್ಸರಾದರೂ ಅಮ್ಮ ಮಾಡ್ತಾರೆ. ಇದು ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಮರಿಬೇಡಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನೈಟ್ ಡಿನ್ನರ್ಗೆ ರೈಸ್ ಜೊತೆಗೆ ತುಪ್ಪ ಮತ್ತು ಮೊಳಕೆ ಕಟ್ಟಿದ್ದು ಹೆಸ್ರು ಕಾಳು ಸಾಂಬಾರು, ಅದ್ರ ಜೊತೆಗೆ ಒಂದು ಡ್ರೈ ಫ್ರೂಟ್ ತಿಂತೀನಿ. ಇಷ್ಟೇ ಎ ಡೇ ಇನ್ ಮೈ ಲೈಫ್. ಸಿಂಪಲ್ ವ್ಲಾಗು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.